ನಮಸ್ಕಾರ. ನಾನು ಶಂಕರ ಹೆಗಡೆ, ಜ್ಯೋತಿಷಿ. ಉಚಿತವಾಗಿ ಮತ್ತು ಸುಲಭವಾಗಿ ಜ್ಯೋತಿಷ್ಯ ಕಲಿಯಿರಿ ಮೊದಲನೇ ಅಧ್ಯಾಯಕ್ಕೆ ನಿಮಗೆಲ್ಲ ಸ್ವಾಗತ. ದಯವಿಟ್ಟು ಜ್ಯೋತಿಷ್ಯವನ್ನು ಜನರಿಗೆ ತೊಂದರೆ ಇದ್ದಾಗ ಆ ತೊಂದರೆಯ ಬಗ್ಗೆ ಎಚ್ಚರಿಕೆ ಕೊಡಲಿಕ್ಕೆ ಬಳಸಿ ಬಿಟ್ಟರೆ ಹೆದರಿಸಲಿಕ್ಕೆ ಬಳಸಬೇಡಿ. ಏನಾದರೂ ಕೆಟ್ಟ ಸಮಯ ನಡೀತಾ ಇದ್ದು ಮುಂದೆ ಒಳ್ಳೆಯ ಸಮಯ ಕಾಣುತ್ತಾ ಇದೆ ಅಂತಂದರೆ ಅವರಿಗೆ ಧೈರ್ಯ ಕೊಡಲಿಕ್ಕೆ ಜ್ಯೋತಿಷ್ಯವನ್ನು ಬಳಸಿ. ಇದನ್ನು ನಾನು ಮೊದಲನೇದಾಗಿ ಕೈ ಮುಗಿದು ಕೇಳ್ಕೊಳ್ತಾ ಇದ್ದೇನೆ. ದಯವಿಟ್ಟು ವಿಡಿಯೋವನ್ನು ಕೊನೆಯ ತನಕ ನೋಡಿ. ಆರಂಭಿಕ ಹಂತ ಅಷ್ಟೇ ಅಲ್ಲ, ಆರಂಭಿಕ ಹಂತದಲ್ಲಿಯೇ ಸಾಕಷ್ಟು ಜ್ಯೋತಿಷ್ಯ ಗೊತ್ತಿದ್ದವರಿಗೇ ಗೊತ್ತಿಲ್ಲದೆ ಇರುವಂಥ ಕೆಲವೊಂದು ಸೀಕ್ರೆಟ್ಸನ್ನು ಮೊದಲನೇ ವಿಡಿಯೋದಲ್ಲೇ ನಾನು ಹಾಕಿ ತೋರಿಸ್ತಾ ಇದ್ದೇನೆ. ಹಾಗಾಗಿ ಪೂರ್ತಿ ವಿಡಿಯೋವನ್ನು ದಯವಿಟ್ಟು ನೋಡಿ. ಹಾಗೆ ಜ್ಯೋತಿಷ್ಯದ ಆರಂಭಿಕ ಅಧ್ಯಾಯಗಳು ಭಾಳ ಸುಲಭದಲ್ಲಿರ್ತವೆ. ಬರ್ತಾ 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 ಎಷ್ಟು ಕ್ಲಿಷ್ಟ ಆಗುತ್ತೆ ಅಂತಂದರೆ ಇದೊಂದು ಮಹಾನ್ ಸಮುದ್ರ, ಕಲಿತು ಮುಗೀತು ಅಂತ ಇಲ್ಲವೇ ಇಲ್ಲ. ಹೆಚ್ಚಿನ ಮಾತಾಡದೆ ನಾನು ನೇರವಾಗಿ ಕಲಿಕೆಯತ್ತ ಗಮನ ಕೊಡ್ತಾ ಇದ್ದೇನೆ. ಮೊದಲನೇದಾಗಿ ಸೂರ್ಯನನ್ನು ನಮಸ್ಕರಿಸ್ಕೊಂಡ್ಬಿಡಿ. ಜ್ಯೋತಿಷ್ಯದಲ್ಲಿ ಸೂರ್ಯನ ಆರಾಧನೆ ಬಹಳ ಮುಖ್ಯ. ಒಂದ್ಸಲ ಒಂದು ನಮಸ್ಕಾರ ಸೂರ್ಯನಿಗೆ ಮಾಡ್ಕೊಳ್ಳಿ. ಗಣಪತಿಗೆ ನಮಸ್ಕಾರ ಮಾಡ್ಕೊಳ್ಳಿ ಮನಸ್ಸಿನಲ್ಲೇ. ನಿಮ್ಮ ತಂದೆ ತಾಯಿಗಳಿಗೆ, ನಿಮ್ಮ ನೆಚ್ಚಿನ ಗುರುಗಳಿಗೆ, ಹಿರಿಯರಿಗೆ ನಮಸ್ಕಾರ ಮಾಡಿಕೊಳ್ಳಿ. ಶಿವನಿಗೆ, ವಿಷ್ಣುವಿಗೆ, ದೇವಿಗೆ ನಮಸ್ಕಾರ ಮಾಡಿಕೊಳ್ಳಿ. ವಾಕ್ಸಿದ್ಧಿಗೆ ಜ್ಯೋತಿಷ್ಯದಲ್ಲಿ ಕಾರ್ತಿಕೇಯ ಅಥವಾ ಸುಬ್ರಹ್ಮಣ್ಯನ ಆರಾಧನೆ ಬಹಳ ಮುಖ್ಯ. ಅವನಿಗೂ ನಮಸ್ಕಾರ ಮಾಡಿಕೊಳ್ಳಿ. ನವಗ್ರಹಗಳಿಗೆ ನಮಸ್ಕಾರವನ್ನು ಮಾಡಿಕೊಂಡು, ನಮ್ಮ ಜ್ಯೋತಿಷ್ಯದಲ್ಲಿ 18 ಜನ ಮಹರ್ಷಿಗಳು ಪ್ರವರ್ತಕರು ಅಂತ ಕರೆಸ್ಕೊಳ್ತಾರೆ. ನಾನು ಆದಷ್ಟು ಚಿಕ್ಕ ಚಿಕ್ಕ ಸಂಖ್ಯೆಯ ವಿಚಾರಗಳನ್ನು ಮೊದಲು ಹೇಳ್ಕೊಡ್ತೇನೆ, ಯಾಕೆಂದರೆ ನೆನಪಿಟ್ಕೊಳ್ಳಲಿಕ್ಕೆ ಸುಲಭ ಆಗುತ್ತೆ. ಸಂಖ್ಯೆಗಳು ಹೆಚ್ಚಿರುವಂಥ ವಿಚಾರಗಳನ್ನು ನಿಧಾನವಾಗಿ ಹೇಳ್ಕೊಡ್ತೇನೆ. ಮೊದಲನೇದಾಗಿ ಜಾತಕ ಅಂದರೆ ಏನಂತ ನೋಡೋಣವಾ. ನೋಡಿ, ಇಲ್ಲಿ ಕಾಣ್ತಾ ಇದೆಯಲ್ವಾ, ಇದನ್ನು ಬಚಕ್ರ ಅಂತ ಕರೀತಾರೆ. ನೋಡಿ ಈ ಚಿತ್ರವನ್ನು. ಇಂಗ್ಲೀಷ್ನಲ್ಲಿ ಇದಕ್ಕೆ ಜೋಡಿಯಾಕ್ ಅಂತ ಕರೀತಾರೆ. ಇದು ನೋಡಿ, ವರ್ತುಲಾಕಾರವಾಗಿರುವಂಥದ್ದು. ವರ್ತುಲ ಅಥವಾ ದೀರ್ಘವೃತ್ತಾಕಾರ ಅಂತಂದರೆ ಎಷ್ಟು ಡಿಗ್ರಿ ಆಗುತ್ತೆ? 360 ಡಿಗ್ರಿ. ಈ 360 ಡಿಗ್ರಿಯನ್ನು 12 ರಾಶಿಗಳಿಗೆ ಹಂಚಬೇಕು. ಆಗ ಒಂದೊಂದು ರಾಶಿ 30 ಡಿಗ್ರಿದು ಬರುತ್ತೆ. ಪಾಶ್ಚಾತ್ಯರೆಲ್ಲ ಈ ರೌಂಡ್ ಶೇಪಲ್ಲೇ ಹಾಕ್ತಾರೆ ಜಾತಕಗಳನ್ನು. ಆದರೆ ನಾವು ಚೌಕ ಅಥವಾ ಆಯತಾಕಾರದಲ್ಲಿ ಜಾತಕಗಳನ್ನು ಹಾಕ್ತೇವೆ. ದಕ್ಷಿಣ ಭಾರತದ ಮಾದರಿ, ಉತ್ತರ ಭಾರತದ ಮಾದರಿ, ಪಶ್ಚಿಮ ಬಂಗಾಳ, ಓರಿಯಾ ಮಾದರಿ ಹೀಗೆಲ್ಲ ಇವೆ. ಅಂದರೆ ನಾವಿಲ್ಲಿ ಮುಖ್ಯವಾಗಿ ತಿಳಿಬೇಕಾಗಿರುವಂಥದ್ದು ದಕ್ಷಿಣ ಭಾರತದ ಮಾದರಿಯನ್ನು. ಯಾಕಂದರೆ ನಾನಿಲ್ಲಿ ಕ್ಲಾಸ್ನ ಅಂತ ಕೊಡ್ತಿರುವಂಥದ್ದು ನನ್ನ ಮಾತೃಭಾಷೆ ಅಂತ ಕನ್ನಡದಲ್ಲಿ. ಈಗ ಚೌಕಾಕೃತಿಯ ಜಾತಕವನ್ನು ನೋಡೋಣ ಬನ್ನಿ. ನೋಡಿ, ಇಲ್ಲಿ ದಕ್ಷಿಣ ಭಾರತದ ಮಾದರಿಯ ಜಾತಕ ಇದೆ. 12 ರಾಶಿಗಳು ನಿಮಗಲ್ಲಿ ಕಾಣ್ತಾ ಇವೆ. 1 ಅಂತ ಅಲ್ಲಿ ಮೆನ್ಷನ್ ಆಗಿದೆಯಲ್ಲ, ಅದು ಮೇಷರಾಶಿ. ಅದರ ನಂತರ ಬರುವಂಥದ್ದು ವೃಷಭ ರಾಶಿ, 3ನೇದು ಮಿಥುನ, 4ನೇದು ಕರ್ಕ, 5ನೇದು ಸಿಂಹ, 6ನೇದು ಕನ್ಯಾ, 7ನೆಯ ರಾಶಿ ತುಲಾ, 8 ವೃಶ್ಚಿಕ, 9 ಧನು, 10 ಮಕರ, 11 ಕುಂಭ, 12 ಮೀನ. ಏನಾಗಿದೆ ಶಂಕರ ಹೇಳಿದ್ರೆ ಮೇಷ ವರ್ಷವೆಲ್ಲ ಹೇಳ್ಕೊಳ್ತಿದ್ರೆ ಅಂತ ನಗಬೇಡಿ.
ನನ್ನ ಟಾರ್ಗೆಟು ಇವತ್ತೇ ಜ್ಯೋತಿಷ್ಯ ಅಂದರೆ ಏನು ಅಂತ ಕುತೂಹಲದಿಂದ ಅರ್ಥ ಮಾಡ್ಕೊಳ್ಳಿಕ್ಕೆ ಕೂತ್ಕೊಂಡವರಿಗೂ ಅರ್ಥ ಆಗಬೇಕು ಅಂತ ಹೇಳಿ ಪ್ರಯತ್ನ ಪಡ್ತಾ ಇದ್ದೇನೆ. ಈಗ ವೃತ್ತಾಕಾರದಲ್ಲಿದ್ದಂತಹ ಚಕ್ರ ಆಯತಾಕಾರ ಅಥವಾ ಚೌಕಾಕಾರದಲ್ಲಿ ಬಂದಿದೆ. ಈ ದಕ್ಷಿಣ ಭಾರತದಲ್ಲಿ ಮೇಷ ಅಲ್ಲೇ ಇರುತ್ತೆ, ಅದು ಬದಲಾಗೋದಿಲ್ಲ. ಉತ್ತರ ಭಾರತದಲ್ಲಿ ಲಗ್ನ ಯಾವ ಮನೇಲಿ ಇರುತ್ತೋ ಆ ಮನೆ ಹಾಕ್ತಾರೆ. ಲಗ್ನ ಅಂದರೆ ಆಮೇಲೆ ಇನ್ನೊಂದು ಈ ಜ್ಯೋತಿಷ್ಯ ಸುಳ್ಳು ಇದೆಲ್ಲ ಬೋಗಸು, ಸೂರ್ಯನಿಗೆಲ್ಲ ಚಲನೆ ಹಾಕ್ತಾರೆ, ಸೂರ್ಯನಿಗೆಲ್ಲಿ ಚಲನೆ ಇದೆ ಅಂತೆಲ್ಲ ಕೇಳ್ತಾರೆ. ಉತ್ತರ ಸುಲಭ, ಸೂರ್ಯಗ್ರಹಣ ಹೀಗೆಲ್ಲ ಕೇಳ್ತಾರೆ. ನಾವು ಜ್ಯೋತಿಷ್ಯದಲ್ಲಿ ಯೂಸ್ ಮಾಡುವಂತಹ ಸೂರ್ಯ ಭೂಮಿಯ ಚಲನೆ. ಭೂಮಿಗೆ ಎರಡು ಚಲನೆ ಇದೆಯಲ್ವಾ? ಡೈಲಿ ರೊಟೇಷನ್ ಆಫ್ ದ ಅರ್ತ್, ತನ್ನ ವಹಿಸುತ್ತಲೂ ಭೂಮಿ ಒಂದು ರೌಂಡನ್ನು ಹೊಡೆಯುತ್ತೆ 24 ಗಂಟೆಯಲ್ಲಿ. ಹಾಗೆ ಒಂದು ವರ್ಷದ ಅವಧಿಯಲ್ಲಿ ಸೂರ್ಯನ ಸುತ್ತಲೂ ಒಂದು ರೌಂಡನ್ನು ಬರುತ್ತೆ. ಈ ಸೂರ್ಯನ ಸುತ್ತಲೂ ಬರುವಂತಹ ಭೂಮಿಯ ಚಲನೆಯನ್ನೇ ನಾವು ಜಾತಕದಲ್ಲಿ ಸೂರ್ಯ ಅಂತ ಹೇಳ್ತೇವೆ, ಅದನ್ನು ಮೆನ್ಷನ್ ಮಾಡ್ತೇವೆ. ಪ್ರತಿ ತಿಂಗಳ ಅದರ ಪೊಸಿಷನ್ ಹೇಗೆ ಚೇಂಜ್ ಆಗ್ತಾ ಹೋಗುತ್ತೋ ಭೂಮಿಯದ್ದು, ಅದೇ ಇಲ್ಲಿ ಸೂರ್ಯ ಅಂತ ಕರಿತೀವಿ ನಾವು. ಯಾರಾದರೂ ಸೂರ್ಯ ಗ್ರಹಣ ಅಂತ ಕೇಳಿದ್ರೆ ಇದು ಉತ್ತರ. ಹಾಗೆ ಡೈಲಿ ತನ್ನ ಮೈ ಸುತ್ತು ತಿರುಗುತ್ತಲ್ಲ 24 ಗಂಟೆ 12 ರಾಶಿ, ರಫ್ಲಿ 2 ಗಂಟೆಗೆ ಒಂದೊಂದು ಲಗ್ನ ಅಂತ ಆಗುತ್ತೆ. ಲಗ್ನ ಹೇಗೆ ಕಂಡು ಹಿಡಿಯೋದು ಅಂತಂದರೆ, ಯಾವುದೇ ಒಂದು ದಿನಾಂತಕ್ಕೆ ಯಾವುದೇ ಒಂದು ಸ್ಥಳಕ್ಕೆ ಯಾರಾದರೂ ಹುಟ್ಟಿದಾಗ ಪೂರ್ವದಲ್ಲಿ ಯಾವ ರಾಶಿ ಉದಯವಾಗ್ತಿರುತ್ತೋ ಅದನ್ನು ಲಗ್ನ ಅಂತ ಕರೀತಾರೆ, ಅಥವಾ ಮೊದಲನೇ ಮನೆ ಅಂತ. ಅದನ್ನು ಫಸ್ಟ್ ಮಾರ್ಕ್ ಮಾಡಬೇಕು. ಮೊದಲನೇ ಮನೆ ಮಾರ್ಕ್ ಮಾಡಿದ ನಂತರ 9 ಗ್ರಹಗಳನ್ನು ನೀವು ಎಲ್ಲೆಲ್ಲಿದೆ ಅಂತ ಜಾತಕದಲ್ಲಿ ನೋಟ್ ಮಾಡಬೇಕು. ಯಾವ್ಯಾವ ಗ್ರಹಗಳು ಎಲ್ಲೆಲ್ಲಿದೆ ಅಂತ. 9 ಗ್ರಹಗಳು ಯಾವುದು? ಲಗ್ನ ಬಿಟ್ಬಿಡಿ, ಮೊದಲನೇ ಮನೆ. 9 ಗ್ರಹಗಳು ಯಾವುದು ನೆನ್ಪಿಟ್ಟುಕೊಳ್ಳೋದು ಭಾಳ ಸುಲಭ. ಭಾನುವಾರದಿಂದ ಶನಿವಾರದವರೆಗೆ ನಿಮ್ಗೆ ಗೊತ್ತಿದೆ. ಭಾನುವಾರ ಭಾನು, ಸೂರ್ಯ, ಇನ ಅಂತ ಕೂಡ ಕರೀತಾರೆ ಸೂರ್ಯನಿಗೆ. ಚಂದ್ರ ಸೋಮವಾರ, ಸೋಮ ಅಂತ ಕೂಡ ಕರೀಬೋದು. ಮಂಗಳವಾರ ಕುಜಗ್ರಹದ್ದು, ಬುಧವಾರ ಬುಧಗ್ರಹದ್ದು, ಗುರುವಾರ ಗುರುಗ್ರಹದ್ದು, ಶುಕ್ರವಾರ ಶುಕ್ರಗ್ರಹ, ಶನಿವಾರ ಶನಿ. ಅದರ ನಂತರ ಇನ್ನೆರಡು ರಾಹು ಕೇತು ಹೇಳೋದನ್ನು ಸೇರಿಸ್ತೇವೆ ನಾವು. ಸಿಂಪಲಾಗಿ ಹೇಳ್ಕೊಡ್ತಾ ಇದ್ದೀನಿ. ಅವರಿಗೆ ಯಾಕೆ ನೋಟ್ಸ್ ಅಂತ ತೆರೀತಾರೆ, ಅವುಗಳ ಲೆಕ್ಕಾಚಾರ ಹೇಗೆ, ಇವೆಲ್ಲ ಈ ಸಬ್ಜೆಕ್ಟ್ ಬೇಡ, ಸುಲಭವಾಗಿ ತೆರಿತಾ ಹೋಗೋಣ ಫಸ್ಟು, ಆಮೇಲೆ ಮತ್ತೆ ರಿವರ್ಸ್ ಬರೋಣ. ಸೊ ಇದು 9 ಗ್ರಹಗಳು. ಈ 9 ಗ್ರಹಗಳನ್ನು 12 ರಾಶಿಯಲ್ಲಿ ಹಂಚಬೇಕು. ಮೊದಲು ಲಗ್ನವನ್ನು ನೋಟ್ ಮಾಡಬೇಕು. ನೋಡ್ಕೊಳ್ಳಿ, 9 ಗ್ರಹಗಳ ಟೇಬಲ್ ಇಲ್ಲಿದೆ. ದಯವಿಟ್ಟು ಕ್ಷಮಿಸಿ, ನನ್ನ ಎಲ್ಲ ಡಾಟಾಗಳು ಸೇವ್ ಆಗಿರುವಂಥದ್ದು ಪರಾಶರ ಲೈಕ್ ಅಡ್ವಾನ್ಸ್ಡ್ ವರ್ಷನ್ಸಲ್ಲಿ ಸುಮಾರು ಒಂದು 35,000 ಜಾತಕಗಳೇ ಸೇವ್ ಆಗಿವೆ. ಅದು ಇಂಗ್ಲೀಷ್ನಲ್ಲಿದೆ. ಹಾಗಾಗಿ ನಿಮಗೆ ಈ ಟೇಬಲನ್ನು ಕೊಡ್ತೇನೆ. ಇದನ್ನು 4 ಸಲ ಬರೆದು ಬಿಡಿ ಒಂದು ಪೇಪರಲ್ಲಿ. ಸನ್ ಅದರ ಅಬ್ರಿವಿಯೇಷನು SU ಅಂತ ಬರುತ್ತೆ ನನ್ನ ಸಾಫ್ಟ್ವೇರಲ್ಲಿ, ಅಂದರೆ ರವಿ. ಮೂನ್ ಇಂಗ್ಲೀಷ್ನಲ್ಲಿ ಅಬ್ರಿವಿಯೇಷನ್ ಬಂದುಬಿಟ್ಟು MO ಅಂತ ಬರುತ್ತೆ, ಅಂದರೆ ಚಂದ್ರ ಅಂತ. ಕುಜ ಅಥವಾ ಮಂಗಳ, ಮಾರ್ಸ್ ಇಂಗ್ಲೀಷ್ನಲ್ಲಿ. ಅಂದರೆ ಆ ಗ್ರಹಗಳ ಬಣ್ಣವನ್ನು ಹಾಕಲಿಕ್ಕೆ ನಾನು ಪ್ರಯತ್ನ ಪಟ್ಟಿದ್ದೇನೆ. MA ಅಂತ ಬರುತ್ತೆ ನನ್ನ ಸಾಫ್ಟ್ವೇರ್ನಲ್ಲಿ, ಕುಜ ಅಥವಾ ಅಂಗಾರಕ ಹೀಗೆ. ಆಮೇಲೆ ಬುಧ ಇಂಗ್ಲೀಷ್ನಲ್ಲಿ ಮರ್ಕ್ಯುರಿ, ಅಬ್ರಿವಿಯೇಷನ್ನು ME ಅಂತ ಬರುತ್ತೆ, ಅದು ಬುಧ. ಆಮೇಲೆ ಜುಪಿಟರ್, ಅದರ ಸಂಕ್ಷಿಪ್ತದ ರೂಪ JU ಅಂತ ಬರುತ್ತೆ, ಅದು ಗುರು. ಶುಕ್ರನಿಗೆ ನಾನು ಪಿಂಕ್ ಕಲರ್ ಹಾಕಿದ್ದೀನಿ, ಯಾಕೆಂತಂದರೆ ಶುಕ್ರನ ಬಣ್ಣ ಚಂದ್ರನ ಬಣ್ಣವನ್ನು ಶಾಸ್ತ್ರದಲ್ಲಿ ಹೇಳ್ದಂಗೆ ಹಾಕಿದರೆ ಕಾಣೋದೇ ಇಲ್ಲ, ಹಾಗಾಗಿ ಬರುತ್ತೆ, ಅದಕ್ಕೆ ಪಿಂಕ್ ಕಲರ್ ಹಾಕಿದ್ದೇನೆ. ಸೊ ವೀನಸ್, ಅದರ ಅಬ್ರಿವಿಯೇಷನ್ನು VE,
ಸಾಫ್ಟ್ವೇರಲ್ಲಿ ಡಿಸ್ಪ್ಲೇ ಆಗುವಂಥದ್ದು ಕನ್ನಡದಲ್ಲಿ, ಅದನ್ನು ಶುಕ್ರ ಅಂತ ಅರ್ಥ ಮಾಡ್ಕೊಳ್ಬೇಕು. ಶನಿ ನೀಲಿ ಬಣ್ಣ, ಸ್ಯಾಟರ್ನ್ ಅಂತ ಹೇಳ್ತಾರೆ ಇಂಗ್ಲೀಷ್ನಲ್ಲಿ, ಅದರ ಸಂಕ್ಷಿಪ್ತೀಕರಣ SA ಅಂತ ಬರುತ್ತೆ ಸಾಫ್ಟ್ವೇರಲ್ಲಿ. ಆಮೇಲೆ ರಾಹು ಅಂತಲೇ, ಅದಕ್ಕೆ ಡ್ರ್ಯಾಗನ್ ಸೈಡ್ ಅಂತೆಲ್ಲ ಕರೀತಾರೆ, ಅದೆಲ್ಲ ಬೇಡ ಈಗ, ರಾಹು ಅಂತಲೇ ಎಲ್ಲ ಕಡೆಗೂ ಕರೆಯೋದು ರೂಢಿಯಾಗಿದೆ ಈಗ. RA ಅಂತ ಬರುತ್ತೆ ಸಾಫ್ಟ್ವೇರಲ್ಲಿ, ಅದರ ಇನ್ನು ಕೇತು KE ಅಂತ ಬರುತ್ತೆ ನನ್ನ ಸಾಫ್ಟ್ವೇರಲ್ಲಿ. ಸದ್ಯಕ್ಕೆ 9 ಗ್ರಹಗಳನ್ನು ಒಂದು ಹಾಳೆಯಲ್ಲಿ ಬಂದು ರೂಢಿ ಮಾಡಿಕೊಳ್ಳಿ, ಒಂದು 2-3 ಸಲನಾದರೂ ಬರೀರಿ, ರೂಢಿ ಆಗುತ್ತೆ. ಆದರೆ ನಾನು ಡಿಸ್ಪ್ಲೇ ಮಾಡ್ತಾ ಹೋದಾಗ ಅದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ನಿಮಗೆ ಸುಲಭ ಆಗುತ್ತೆ. ಈಗ ಯಾವ್ಯಾವ ರಾಶಿಗಳಿಗೆ ಯಾವ್ಯಾವ ಗ್ರಹಗಳು ಅಧಿಪತಿಗಳು ಹೇಳುವುದನ್ನು ನೋಡೋಣ. ಈ ರಾಶಿಗಳಿಗೆ ಅಧಿಪತಿಗಳಿದ್ದಾರೆ. ಅದಕ್ಕಿಂತ ಮೊದಲು ಒಂದು ಸ್ವಲ್ಪ ಬ್ರೀಫಾಗಿ ಹೇಳಬೇಕು ಅಂತಂದರೆ, ಈ 9 ಗ್ರಹಗಳಲ್ಲಿ ಒಳ್ಳೇದು ಮಾಡುವಂಥ ಶುಭ ಗ್ರಹಗಳು ಮತ್ತು ಕೆಟ್ಟದ್ದು ಮಾಡುವಂಥ ಪಾಪಗ್ರಹಗಳು, ಇಂಗ್ಲೀಷ್ನಲ್ಲಿ ಬೆನೆಫಿಕ್ಸ್ ಅಂದರೆ ಶುಭ ಗ್ರಹಗಳು, ಮಲಫಿಕ್ಸ್ ಅಂತಂದರೆ ಪಾಪಗ್ರಹಗಳು ಅಂತ ಅರ್ಥ. ಅದನ್ನು ಸ್ವಲ್ಪ ಮಟ್ಟಿಗೆ ಹೇಳ್ಬಿಡ್ತೇನೆ, ಬಟ್ ಅದನ್ನು ಫೈನಲ್ ಅಂತ ತಿಳ್ಕೊಳ್ಬೇಡಿ, ಅದು ತುಂಬ ರೂಲ್ಸ್ಗಳು ಉಲ್ಟಾ ಪುಲ್ಟಾ ಎಲ್ಲ ಬರ್ತವೆ. ಸಾಮಾನ್ಯವಾಗಿ ಜನಸಾಮಾನ್ಯರಿಗೆ ಗೊತ್ತಿರುವಂಥದ್ದೇ ರಾಹು, ಶನಿ, ಕುಜ ಅಥವಾ ಮಂಗಳ ಗ್ರಹ, ಕೇತು, ಇವೆಲ್ಲ ಪಾಪಗ್ರಹಗಳು, ಬಾಧೆ ಕೊಡುವಂಥವು ಅಂತ. ಸೂರ್ಯ ಒಂದು ಸಾಮಾನ್ಯ ಪಾಪಗ್ರಹ. ಬುಧ, ಗುರು, ಶುಕ್ರ ಇವು ಶುಭ ಗ್ರಹಗಳು ಅಂತ ಸಾಮಾನ್ಯವಾಗಿ ನಾವು ಗ್ರಹಿಸ್ತೇವೆ. ಆಮೇಲೆ ಚಂದ್ರನಿಗೆ ವೃದ್ಧಿ ಚಂದ್ರ, ಕ್ಷೀಣ ಚಂದ್ರನ ಮೇಲೆ ಪಾಪ ಅಥವಾ ಪುಣ್ಯತ್ವವನ್ನು ನಾವು ಹೇಳ್ತೇವೆ. ಹುಣ್ಣಿಮೆಯಿಂದ ಹಿಂದಿನ 7 ದಿವಸ, ಹುಣ್ಣಿಮೆಯಿಂದ ಮುಂದಿನ 7 ದಿವಸ ವೃದ್ಧಿ ಚಂದ್ರ ಅಂತ ನಾವು ತಗೊಂಡು, ವ್ಯಾಕ್ಸಿಂಗ್ ಮೂನ್ ಅಂತ ಕರೀತಾರೆ ಇಂಗ್ಲೀಷಲ್ಲಿ, ಅದನ್ನು ಶುಭ ಅಂತ ಜನರಲ್ಲಾಗಿ ಹೇಳ್ತೇವೆ. ಬಟ್ ಇದು ಪೂರ್ತಿ ಸರಿನೂ ಅಲ್ಲ, ಪೂರ್ತಿ ತಪ್ಪೂ ಅಲ್ಲ, ಇದಿಷ್ಟು ನೆನಪಿಟ್ಕೊಳ್ಳಿ. ಈಗ ಯಾವ್ಯಾವ ರಾಶಿಗಳಿಗೆ ಯಾರ್ಯಾವ ಅಧಿಪತಿ ಅಂತ ನೋಡ್ಕೊಳ್ಳೋಣ. ಮೊದಲನೇದಾಗಿ ನೀವು ನೋಡ್ತಾ ಇದ್ದೀರಾ ಮೇಷರಾಶಿ. ಅದಕ್ಕೆ ಕುಜ ಅಥವಾ ಮಾರ್ಸ್ ಅಧಿಪತಿ, ಆ ರಾಶಿಗೆ ಅಥವಾ ಸೈನಿಗೆ ಆತ ಅಧಿಪತಿ. ನೆಕ್ಸ್ಟ್ ವೃಷಭ, ಅದಕ್ಕೆ ಶುಕ್ರ ಅಥವಾ ವೀನಸ್ ಅಧಿಪತಿ. ನೆಕ್ಸ್ಟ್ ಮಿಥುನ, ಅದಕ್ಕೆ ಬುಧ ಅಥವಾ ಮರ್ಕ್ಯುರಿ ಅಧಿಪತಿ. ನೆಕ್ಸ್ಟ್ ಕರ್ಕ, ಅದಕ್ಕೆ ಚಂದ್ರ ಮಾತ್ರ ಅಧಿಪತಿ, ಮೂನ್. ಆಮೇಲೆ ಸಿಂಹ ಅಥವಾ ಲಿಯೋ, ಅದಕ್ಕೆ ಸೂರ್ಯ ಮಾತ್ರ ಅಧಿಪತಿ. ಆಮೇಲೆ ಕನ್ಯಾ, ವರ್ಗೋ, ಅದಕ್ಕೆ ಮತ್ತೆ ಪುನಃ ಬುಧ ಅಧಿಪತಿ. ಅದಕ್ಕೆ ಮತ್ತೆ ಅಲ್ಲಿ ಉಚ್ಚ ಕ್ಷೇತ್ರ ಬರ್ತದೆ, ಆಮೇಲೆ ತೊಗೊಳ್ತೀನಿ, ಬುಧ ಅಲ್ಲಿ ಉಚ್ಚ. ಆಮೇಲೆ ತುಲಾ, ಅದಕ್ಕೆ ಪುನಃ ಶುಕ್ರ ಅಧಿಪತಿ. ಅಂದರೆ ವೃಷಭ ಮತ್ತು ತುಲಾ ಇದೆರಡಕ್ಕೂ ಶುಕ್ರ ಅಥವಾ ವೀನಸ್ ಅಧಿಪತಿ. ಮಿಥುನ ಕನ್ಯಾಕ್ಕೆ ಬುಧ ಅಧಿಪತಿ. ಮೇಷ ಹಾಗೆಯೇ ವೃಶ್ಚಿಕಕ್ಕೆ ಕುಜನೇ ಅಧಿಪತಿ. ವೃಶ್ಚಿಕ ರಾಶಿಗೂ ಕೂಡ ತುಲಾ ಆದ ನಂತರ ವೃಶ್ಚಿಕ ಏನು ಬರುತ್ತೆ ಅದಕ್ಕೆ ಕುಜನ ಮಾರ್ಸ್ ಅಧಿಪತಿ. ಆಮೇಲೆ ಧನು, ಅದಕ್ಕೆ ಗುರು ಅಧಿಪತಿ. ಸಜಿಟೇರಿಯಸ್, ಜುಪಿಟರ್ ಅದಕ್ಕೆ ಅಧಿಪತಿ. ಆಮೇಲೆ ಮಕರ, ಅದಕ್ಕೆ ಶನಿ ಸ್ಯಾಟರ್ನ್ ಅಧಿಪತಿ. ಕ್ಯಾಪ್ರಿಕಾನ್ ಅಂತಾರೆ ಅದಕ್ಕೆ ಇಂಗ್ಲೀಷಲ್ಲಿ. ಕೆಲವೊಂದು ಇಂಗ್ಲೀಷ್ ಶಬ್ದಗಳನ್ನು ನಾವು ರೂಢಿ ಮಾಡ್ಕೊಳ್ಬೇಕು, ಯಾಕಂದರೆ ಮುಂದೆ ಅಡ್ವಾನ್ಸ್ಡ್ ಲೆವೆಲ್ಗೆ ಹೋಗಬೇಕು, ಇಂಗ್ಲೀಷ್ ಶಬ್ದಗಳು ಗೊತ್ತಿಲ್ಲದಿದ್ದರೆ ಕಷ್ಟ ಆಗುತ್ತೆ. ಆಮೇಲೆ ಎಕ್ವೇರಿಯಸ್ 11ನೇದು, ಕುಂಭರಾಶಿ, ಅದಕ್ಕೂ ಕೂಡ ಶನಿಯೇ ಅಧಿಪತಿ ಸ್ಯಾಟರ್ನ್. ಕೊನೆಯದಾಗಿ ಮೀನರಾಶಿ ಪೈಸಸ್, ಅದಕ್ಕೆ ಪುನಃ ಗುರು ಅಧಿಪತಿ. ಸೊ ಮಕರ ಕುಂಭಕ್ಕೆ ಶನಿ ಅಧಿಪತಿ, ಧನು ಮೀನುಗಳಿಗೆ ಗುರು ಅಧಿಪತಿ. ಇದಿಷ್ಟನ್ನು ನೀವು ಬರೆದು ರೂಢಿ ಮಾಡಬೇಕು. ಒಂದು 4 ಸಲನಾದರೂ ಬರೆದು ರೂಢಿ ಮಾಡಬೇಕು. ಆಲ್ರೆಡಿ ಗೊತ್ತಿದ್ದಿದ್ದು ತೊಂದರೆ ಇಲ್ಲ, ಗೊತ್ತಿಲ್ಲ ಅಂತಂದರೆ ಬರೆದು ರೂಢಿ ಮಾಡಬೇಕು. ಇಲ್ಲಿಂದ ನಾವು ಜಾತಕ ಹಾಕಲಿಕ್ಕೆ ರೆಡಿ ಆಗ್ತೇವೆ. ಈಗ ಇಲ್ಲಿ ಉದಾಹರಣೆಗೆ ನಾನು ಇಂದಿರಾ ಗಾಂಧಿಯವರ ಜಾತಕವನ್ನು ಕೊಟ್ಟಿದ್ದೇನೆ. ಇಂದಿರಾ ಗಾಂಧಿಯವರ ಜಾತಕ ಫಸ್ಟ್ ನೋಡ್ಕೊಳ್ಳಿ, ಯಾಕಂದರೆ ಅವರ ಸಾಮಾನ್ಯ ಹುಟ್ಟಿನಿಂದ ಎಂಡ್ವರೆಗೂ ನಮಗೆ ಅವರ ಜೀವನ ಚೆನ್ನಾಗಿ ಗೊತ್ತಿರೋದ್ರಿಂದ
ನಾನು ಜನರಿಗೆ ಹೆಚ್ಚೆಚ್ಚು ಗೊತ್ತಿದ್ದವರ ಜಾತಕಗಳನ್ನು ಹೆಚ್ಚು ಹಾಕ್ತೇನೆ. ಯಾಕೆಂತಂದರೆ ಎಲ್ಲರಿಗೂ ಗೊತ್ತಿರುವಂಥ ವಿಚಾರಗಳನ್ನು ನಾವು ಮಾತಾಡಲಿಕ್ಕಾಗುತ್ತೆ. ನೋಡಿ, ಇವ್ರ ಜಾತಕದಲ್ಲಿ ಮೊದಲನೇದಾಗಿ ಲಗ್ನ ಎಲ್ಲಿದೆ ನೋಡಿ, ನಿಧಾನಕ್ಕೆ ನೋಡಿ. ಇಂದಿರಾ ಗಾಂಧಿ ಅವರ ಜಾತಕದಲ್ಲಿ ಗೊತ್ತಾಗ್ತಾ ಇದೆ ಎಲ್ಲಿದೆ ಲಗ್ನ ಅಂತ. ಕರ್ಕಾಟಕ ಲಗ್ನ ಕಾಣಿಸ್ತಾ ಇದೆಯಲ್ವಾ? ಇದನ್ನು ಹೇಗೆ ಇಲ್ಲಿಂದ ಸ್ಟಾರ್ಟ್ ನಿಮ್ಮ ಜ್ಯೋತಿಷದ ಜರ್ನಿ. ಕರ್ಕಾಟಕ ಲಗ್ನ, ಎಸೆಂಡೆಂಟ್ ಅಂತ ಇಂಗ್ಲೀಷಲ್ಲಿ ಕರೀತಾರೆ. ಹಾಗಾಗಿ ಅಲ್ಲಿ AS ಅಂತ ಬರೀತಾರೆ ಅದಕ್ಕೆ, ಲಗ್ನ ಅದು. ಕರ್ಕಾಟಕ ಲಗ್ನ, ಅದೇ ಮೊದಲನೇ ಮನೆ. ಮೊದಲನೇ ಮನೆಯಲ್ಲಿ ಶನಿ ಇದ್ದಾನೆ. ಚಂದ್ರ ಎಲ್ಲಿರ್ತಾನೋ ಆ ರಾಶಿ ಅವರ ರಾಶಿಯಾಗಿರುತ್ತೆ. ನನಗೆ ನಕ್ಷತ್ರಗಳನ್ನು ಮುಟ್ಟಕ್ಕೆ ಹೋಗಲ್ಲ, ಯಾಕಂದರೆ ನಕ್ಷತ್ರಗಳ ಸಂಖ್ಯೆಯಲ್ಲಿ 27, ಇನ್ನು ಅಭಿಜಿನ್ ನಕ್ಷತ್ರವನ್ನು ಸೇರಿಸಿದ್ರೆ 28 ಆಗುತ್ತೆ. ಸಂಖ್ಯೆ ಹೆಚ್ಚಿರೋದ್ರಿಂದ ಅದನ್ನು ಫಾಸ್ಟಾಗಿ ಹೇಳಲಿಕ್ಕೆ ನಾವು ರೂಢಿ ಮಾಡಬೇಕಾಗುತ್ತೆ. ಅಶ್ವಿನಿ ಭರಣಿ ಕೃತಿಕ ರೋಹಿಣಿ ಮೃಗಶಿರ ಪುನರ್ವಸು ಪುಷ್ಯ ಆಶ್ಲೇಷ, ಇಷ್ಟು ಫಾಸ್ಟ್ ಹೇಳಲಿಕ್ಕೆ ಬರಬೇಕು ನಿಮಗೆ, ಟೈಮ್ ಹಿಡಿಯುತ್ತೆ. ಅದಕ್ಕೆ 27 ನಕ್ಷತ್ರಗಳನ್ನು ನೀವು ಬಾಯಾಟ್ ಮಾಡ್ಕೊಳ್ಬೇಕಾಗುತ್ತೆ. ಮುಂದಿನ ವೀಡಿಯೋಗಳನ್ನು ಅದನ್ನು ಡಿಸ್ಕಸ್ ಮಾಡೋಣ. ಸದ್ಯಕ್ಕೆ ನಾನು ನಕ್ಷತ್ರಗಳನ್ನು ಮುಟ್ಟಕ್ಕೆ ಹೋಗಲ್ಲ. ಸೊ ಇಂದಿರಾ ಗಾಂಧಿ ಅವ್ರ ಜಾತಕದಲ್ಲಿ ನೀವು ಮೊದಲು ನೋಡಬೇಕಾಗಿರೋದೇನು, ಲಗ್ನ ಕರ್ಕಾಟಕ, ರಾಶಿ ಯಾವುದು, ಚಂದ್ರ ಮಕರ ರಾಶಿಯಲ್ಲಿದ್ದಾನೆ, ಅದು ರಾಶಿ. ಆಮೇಲೆ ಉತ್ತರಾಷಾಢ ನಕ್ಷತ್ರ, ಮಕರ ರಾಶಿ ಹಿಂಗೆ ಬರುತ್ತೆ. ಬಟ್ ನಕ್ಷತ್ರಗಳನ್ನು ನಾನು ಈ ವಿಡಿಯೋದಲ್ಲಿ ಮುಡ್ತಾ ಇಲ್ಲ. ನಿಮಗೆ 27 ನಕ್ಷತ್ರಗಳು ಕಂಠಸ್ಥವಾಗಬೇಕು, ಆಮೇಲೆ ನಾನು ಅದನ್ನು ಮಾತಾಡ್ತೇನೆ. ಯಾಕಂದರೆ ನಕ್ಷತ್ರಗಳಿಂದಲೇ ಮುಂದೆ ಹೋಗೋದು. ಇಂದಿರಾ ಗಾಂಧಿ ಅವರ ಜಾತಕದಲ್ಲಿ ಅದು 2 ಗಂಟೆ ಜಾತಕ, ಲಗ್ನ 2 ಗಂಟೆ ಇರುತ್ತೆ ಸಂಭವ ಅಂತ ಹೇಳಿದ್ದೇನೆ. ಕರ್ಕಾಟಕ ಲಗ್ನ, ಲಗ್ನಾಧಿಪತಿನೇ ಚಂದ್ರ ಮಕರ ರಾಶಿಯಲ್ಲಿದ್ದಾನೆ, ಹಾಗಾಗಿ ಮಕರ ರಾಶಿ. ಲಗ್ನದಲ್ಲಿ ಯಾವ ಗ್ರಹ? ಶನಿ ಗ್ರಹ. 1ನೇ ಮನೆಯಲ್ಲಿ ಶನಿ ಇದ್ದಾನೆ. 2ನೇ ಮನೆಯಲ್ಲಿ ಸಿಂಹದಲ್ಲಿ ಯಾರಿದ್ದಾರೆ? ಕುಜ. ಹೌದಾ? ಸಿಂಹದ ಅಧಿಪತಿ ಯಾರು? ಬುಧ. ಬುಧ ಎಲ್ಲಿ ಹೋಗಿದ್ದಾನೆ? ಸರಿಯಾಗಿ ಕರ್ಕದಿಂದ ಲೆಕ್ಕ ಹಾಕ್ಕೊಳ್ಳಿ, ಲಗ್ನದಿಂದ ಲೆಕ್ಕ ಹಾಕ್ಕೊಳ್ಬೇಕು. ಕರ್ಕದಿಂದ ನೀವು ವೃಶ್ಚಿಕದವರೆಗೆ ಲೆಕ್ಕ ಹಾಕ್ಕೊಳ್ಳಿ. 1, 2, 3, 4, 5ನೇ ಮನೆ ಆಗುತ್ತೆ ಅದು. ಸೊ 2ನೇ ಮನೆ ಅಧಿಪತಿ ಆದಂಥ ಸೂರ್ಯ ಲಗ್ನದಿಂದ 5ನೇ ಮನೆಗೆ ಹೋಗಿದ್ದಾನೆ. 3ನೇ ಮನೆಯಲ್ಲಿ ಯಾರೂ ಇಲ್ಲ. 3ನೇ ಮನೆಯ ಅಧಿಪತಿ ಬುಧ, ಆತ ಕೂಡ ಲಗ್ನದಿಂದ 5ನೇ ಮನೆಗೆ ಹೋಗಿ ಸೂರ್ಯನ ಜೊತೆ ಸೇರಿಕೊಂಡಿದ್ದಾನೆ. ಈ ಜ್ಯೋತಿಷ್ಯ ನೋಡೋದು ಹೇಗೆ ಅಂತಂದರೆ, ಬುಧಾದಿತ್ಯ ಯೋಗ ಅಂತ ಕರೀತಾರೆ. ಸೂರ್ಯ ಮತ್ತು ಬುಧ ಒಟ್ಟಿಗೆ ಬುಧಾದಿತ್ಯ ಯೋಗ. ಅದು 3ನೇ ಮನೆ, 8ನೇ ಮನೆ, 6ನೇ ಮನೆಗಳಲ್ಲಿ ಒಳ್ಳೆಯದು. ಅಷ್ಟು 6, 8, 12 ತೊಗೊಳ್ತಾರೆ. ನಾನು 3, 6, 8 ತೊಗೊಳ್ತೇನೆ. 12 ವೈವಾಹಿಕ ಜೀವನಕ್ಕಷ್ಟು ಒಳ್ಳೆಯದಲ್ಲ. ಈಗ 5ನೇ ಮನೆಯಲ್ಲಿ ಬುಧಾದಿತ್ಯ ಯೋಗ ಮಾತ್ರ ಆಗಿರೋದಿಲ್ಲ, ಮತ್ತು ಬೇರೆ ಗ್ರಹಗಳಿರಬಾರ್ದು. 5ನೇ ಮನೆಯಲ್ಲಿ ತೊಂದರೆ ಆಗುತ್ತೆ. ಬ್ರೀಫಾಗಿ ಹೇಳೋದಿದ್ರೆ, ಇಂದಿರಾ ಗಾಂಧಿ ಅವರಿಗೆ ಎಜುಕೇಷನ್ ಕಟ್ಟಾಯಿತು, ಮತ್ತು ಅವರ ಕಣ್ಣಿದ್ರಿಗೇ ಅವರ ಮಗ ಸಂಜಯ್ ಗಾಂಧಿಯ ಮರಣ ಆಗಿದೆ. ಅಂದರೆ ಅವರು ಬದುಕಿರುವಾಗಲೇ ಸಂಜಯ್ ಗಾಂಧಿಯವರ ಮರಣ ಆಗಿದೆ. ಹೀಗೆ 5ನೇ ಮನೆಯಲ್ಲಿ ಬುಧಾದಿತ್ಯ ಯೋಗದ ಹೊಡೆತ ಬಿತ್ತು. 6ನೇ ಮನೆಯಲ್ಲಿ ಶುಕ್ರ ಇದ್ದಾನೆ, ಸಂಗಡ ರಾಹುನು ಇದ್ದಾನೆ. 6ನೇ ಮನೆಯ ಅಧಿಪತಿ ಗುರು 11ಕ್ಕೆ ಹೋಗಿದ್ದಾನೆ. ಇನ್ನು ಜನರಲ್ಲಿ 6ನೇ ಮನೆ, 8ನೇ ಮನೆ, 12ನೇ ಮನೆಗಳು ನೆಗೆಟಿವ್ ಸ್ಥಾನಗಳು. ಬಟ್ 12ನೇ ಮನೆಯಲ್ಲಿ ಕೀರ್ತಿಗೆ, ಆಧ್ಯಾತ್ಮಿಕತೆಗೆ ಒಳ್ಳೆಯದು ಅಂತೆಲ್ಲ ಹೇಳ್ತಾರೆ. ಅದಕ್ಕೆ ಎಕ್ಸೆಪ್ಷನ್ಸ್ ಎಲ್ಲ ತುಂಬ ಇದೆ. 6ನೇ ಮನೆಯಲ್ಲಿ ಶುಕ್ರ ರಾಹು, 7ನೇ ಮನೆಯಲ್ಲಿ ಚಂದ್ರ, 8ನೇ ಮನೆಯಲ್ಲಿ ಯಾರೂ ಇಲ್ಲ. 7ನೇ ಮನೆ ಅಧಿಪತಿನೂ ಶನಿನೇ, 8ನೇ ಮನೆ ಅಧಿಪತಿನೂ ಶನಿನೇ, ಲಗ್ನದಲ್ಲಿದ್ದಾನೆ. 9ನೇ ಮನೆಯಲ್ಲಿ ಯಾರೂ ಇಲ್ಲ. 9ನೇ ಮನೆಯ ಅಧಿಪತಿ ಗುರು 11ನೇ ಮನೆಗೆ ಬಂದಿದ್ದಾನೆ. 10ನೇ ಮನೆ ನೋಡಿ, ಕರ್ಕಾಟಕದಿಂದಲೇ ಲೆಕ್ಕ ಹಾಕ್ತಾ ಹೋಗಬೇಕು. ಕರ್ಕಾಟಕ 1, ಸಿಂಹ 2, ಕನ್ಯಾ 3, ತುಲಾ 4, ವೃಶ್ಚಿಕ 5, ಧನು 6, ಮಕರ 7, ಕುಂಭ 8, ಮೀನ 9, ಹಾಗೆ ಮೇಷ ಬಂದಾಗ 10ನೇ ಮನೆ ಆಯಿತು. ಮೇಷದಲ್ಲಿ ಯಾರು ಇದ್ದಾರಾ? ಯಾರೂ ಇಲ್ಲ. ಮೇಷದ ಅಧಿಪತಿ ಕುಜ ಲಗ್ನದಿಂದ 2ನೇ ಮನೆಯಲ್ಲಿ ಬಂದಿದ್ದಾನೆ. 11ನೇ ಮನೆಯಲ್ಲಿ ಗುರುಗ್ರಹ ಇದೆ. 11ನೇ ಮನೆ ಅಧಿಪತಿ ಶುಕ್ರ 6ನೇ ಮನೆಗೆ ಹೋಗಿ ರಾಹು ಸಂಗಡ ಸೇರಿಕೊಂಡಿದ್ದಾನೆ. ಇನ್ನು 12ನೇ ಮನೆಯಲ್ಲಿ ಕೇತು ಇದ್ದಾನೆ. 12ನೇ ಮನೆಯ ಅಧಿಪತಿ ಬುಧ 5ನೇ ಮನೆಗೆ ಹೋಗಿದ್ದಾನೆ. ಹೀಗೆ ಜಾತಕವನ್ನು ಓದುವಂಥ ಪದ್ಧತಿ ಅತ್ಯಂತ ಸುಲಭದ ವಿಧಾನ. ಅಲ್ಲಿ ಆಯೋಗಗಳಿದ್ದಾಗ ಏನಾಗ್ತವೆ, ಅವುಗಳಿಗೆ ಫಲ ಏನು, ಹೀಗೆಲ್ಲ ಬರ್ತವೆ.
ಇಲ್ಲೊಂದು ಪ್ರಶ್ನೆ ಕೇಳ್ತಾರೆ, ಹೋದರೆ ಆ 2 ಗಂಟೆಲಿ ಎಷ್ಟೊಂದು ಜನ ಹುಟ್ಟಿರ್ತಾರೆ. ಈಗಿನ ಕಾಲದಲ್ಲಿ ನಾನೇ ಹೇಳ್ತೀನಿ, ಈಗಿನ ಕಾಲದಲ್ಲಿ 2 ಗಂಟೆಯಲ್ಲಿ ಇಂಡಿಯಾದಲ್ಲೇ 6,500 ಜನ ಹುಡ್ತಾರೆ ಮಕ್ಕಳು. ಇಂದಿರಾ ಗಾಂಧಿಯವರ ಕಾಲದಲ್ಲಿ ಒಂದು 2,000 ಜನ ಹುಡ್ತಿದ್ರು ಅಥವಾ 1,000 ಜನ ಹುಡ್ತಿದ್ರು ಅಂತ ಇಟ್ಕೊಳ್ಳಿ. ಒಟ್ಟು ಅದರಲ್ಲಿಷ್ಟು 1,000 ಗಟ್ಟಲೆ ಜನಗಳೇ ಜಾತಕ ರಾಶಿ ಕುಂಡಲಿ. ದುರದೃಷ್ಟವಶಾತ್ 99% ಜ್ಯೋತಿಷಿಗಳು ಅದರಲ್ಲೇ ಫಲ ಹೇಳೋಕೆ ಹೋಗ್ತಾರೆ. ಹಾಗಿದ್ರೆ ನಮ್ಮ ಜಾತಕ ಯಾವುದಂತ ಕಂಡುಹಿಡಲಿಕ್ಕೆ ಅಲ್ಲಿ ನೋಡಿ ಮುಂದೆ ಬರ್ತಾ ಇದೆ ವರ್ಗ ಕುಂಡಲಿಗಳು 16 ಅವು ಸಂಖ್ಯೆಯಲ್ಲಿ. ನವಾಂಶ ಅಂತ ಬರುತ್ತೆ ನೋಡಿ ಅಲ್ಲಿ ರಾಶಿ ಕುಂಡಲಿಯ ಪಕ್ಕದಲ್ಲಿ ಮೇಲುಗಡೆ ಸ್ಪೌಸ್, ಮದುವೆಗೆ ಅಥವಾ ಗಂಡ ಹೆಂಡತಿಗೆ ನೋಡುವಂಥ ಜಾತಕ, ಜೊತೆಗೆ ಗ್ರಹಗಳ ಸ್ಟ್ರೆಂತ್ ಹೆಚ್ಚಾಗಿದೆಯೋ ಕಡಿಮೆ ಆಗಿದೆಯೋ ಅಂತ ನಾವು ಅಲ್ಲಿ ನೋಡ್ತೇವೆ. ಆ 2 ಗಂಟೆಯ ಜಾತಕದಲ್ಲಿ ಇದು ಸುಮಾರು 9 ಸಲ ಬದಲಾಗುತ್ತೆ. 9ನೇ ಭಾಗ ಅಂತ ಅದಕ್ಕೆ ಕರೆದಿರೋದು. ಅದಕ್ಕೆ ಭಾಳ ಇಂಪಾರ್ಟೆಂಟ್ ವರ್ಗ ಕುಂಡಲಿ. ನಕ್ಷತ್ರಗಳು ಬಂದಿರುತ್ತೋ ಅದ್ರ ಮುಂದೆ ನಾವು ಹೋಗೋಕ್ಕಾಗಲ್ಲ. ಕೊನೆಯದಾಗಿ ಹಾಗೆಯೇ ಮೈಕ್ರೋ ಲೆವೆಲಿಗೆ ಹೋಗ್ತಾ 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 ಕೊನೆಯದಾಗಲಿ ಷಷ್ಠಾಂಶ ಅಂತ ಕಾಣುತ್ತೆ ನೋಡಿ, D60, ಅದು ಸುಮಾರು 2 ನಿಮಿಷಗಳ ಕಾಲ ಮಾತ್ರ ಇರುತ್ತೆ. ಈ ವರ್ಗ ಕುಂಡಲಿಗಳೇ ಉತ್ತರಗಳು. ಇವುಗಳನ್ನು ಹೇಗೆ ಯೂಸ್ ಮಾಡೋದಲ್ಲ ಆಮೇಲೆ ಸ್ವಲ್ಪ ನೀವು ಮಧ್ಯಮ ಹಂತಕ್ಕೆ ಬಂದ ನಂತರ ಹೇಳ್ಕೊಡ್ಬೇಕಾಗುತ್ತೆ. ಬಟ್ ನವಾಂಶದ ಉಪಯೋಗ ಹೇಳ್ಕೊಡ್ಲೇಬೇಕಾಗತ್ತೆ, ಅದು ಬಹಳ ಮುಖ್ಯ. ಈಗ ಗೊತ್ತಾಯ್ತಲ್ವ? ಇಲ್ಲಿಗೆ ನಿಮ್ಮ ಜ್ಯೋತಿಷ್ಯದ ಪ್ರಯಾಣ ಪ್ರಾರಂಭ. ಮೊದಲು ಯಾವ ಗ್ರಹಗಳು ಹೇಗಿವೆ, ಅವುಗಳ ಫಲ ಏನು, ಅವು ವರ್ಗ ಕುಂಡಲಿಗಳಲ್ಲಿ ಯಾವ ಥರ ಒಳ್ಳೆಯದನ್ನು ಮಾಡ್ತಾಯೋ ಕೆಟ್ಟದನ್ನು ಮಾಡ್ತಾಯೋ ನೋಡಿಕೊಂಡು, ನಡೀತಿರುವಂಥ ದಶಾಭುಕ್ತಿಗಳು ಯಾವುದು ಅಂತ ನೋಡಿಕೊಂಡು ಅದನ್ನು 5 ಲೆವೆಲಲ್ಲಿ ತೆಗಿಬೋದು. ದಶಾ, ಭುಕ್ತಿ, ಅಂತರ, ಸೂಕ್ಷ್ಮ ಮತ್ತು ಪ್ರಾಣ 5 ಲೆವೆಲಲ್ಲಿ ತೆಗಿಬೋದು ಅದನ್ನು. ಆಮೇಲೆ ಅಷ್ಟಕವರ್ಗ ಸಮೇತ ಗೋಚರ. ಇದಿಷ್ಟು ಬಂದರೆ ಸಾಧಾರಣಂತ ಒಳ್ಳೆಯ ಜ್ಯೋತಿಷ್ಯ ಆಗ್ಬೋದು. ಇದಿಷ್ಟು ಹೇಳ್ಕೊಡ್ಲಿಕ್ಕೆ ನನಗೊಂದು 6 ಕ್ಲಾಸ್ ಆಗಿಬಿಡುತ್ತೆ. ಎಕ್ಸಾಂಪಲ್ಸನ್ನು ಕೊಡಬೇಕು. ಬಟ್ ಈಗ ನೀವು ರೂಢಿ ಮಾಡಿ. ಈಗ ನಾನೇನು ಮಾಡ್ತೀನಿ, ಒಂದು ಪ್ರತಿ ವಿಡಿಯೋದಲ್ಲೂ ಒಂದು ಸೀಕ್ರೆಟ್ ಕೊಡ್ತೀನಿ ಅಂತ ಹೇಳಿದ್ನಲ್ವಾ, ತತ್ವಗಳು ಬೇಡ, ಇದನ್ನು ಹೇಳ್ಕೊಡ್ತೀನಿ. ಚರ, ಸ್ಥಿರ, ದ್ವಿಸ್ವಭಾವ. ಮೇಷ ಚರರಾಶಿ, ವೃಷಭ ಸ್ಥಿರ ರಾಶಿ, ಮಿಥುನ ದ್ವಿಸ್ವಭಾವ ರಾಶಿ. ಹಾಗೆಯೇ ಸೈಕ್ಲಿಕ್ ಆರ್ಡರ್ಲ್ಲಿ ಹೋಗಿ ಕರ್ಕ ಮತ್ತು ಚರ, ಸಿಂಹ ಸ್ಥಿರ, ಕನ್ಯಾ ದ್ವಿಸ್ವಭಾವ, ತುಲಾ ಚರರಾಶಿ, ವೃಶ್ಚಿಕ ಸ್ಥಿರ ರಾಶಿ, ಧನು ದ್ವಿಸ್ವಭಾವ ರಾಶಿ, ಮಕರ ಚರರಾಶಿ, ಮೂವೇಬಲ್ ಸೈನ್ ಅಂತಾರೆ ಇಂಗ್ಲೀಷಲ್ಲಿ, ಕುಂಭ ಸ್ಥಿರ ರಾಶಿ ಫಿಕ್ಸ್ಡ್ ಸೈನ್, ಮೀನ ದ್ವಿಸ್ವಭಾವ ರಾಶಿ ಡ್ಯುಯಲ್ ಸೈನ್ ಅಂತ ಕರೀತಾರೆ ಅದಕ್ಕೆ ಇಂಗ್ಲೀಷಲ್ಲಿ. ಅಂದರೆ ಕಾರ್ನರಿನ ರಾಶಿಗಳಿದೆಯಲ್ಲ, ಮಿಥುನ, ಕನ್ಯಾ, ಧನು, ಮೀನ, ಇವುಗಳು ದ್ವಿಸ್ವಭಾವ ರಾಶಿಗಳು. ಅಲ್ಲಿ ಶುಕ್ರ ಏನಾದರೂ ಇದ್ದು ಅವನಿಗೆ ಏನಾದರೂ ಬಾಧೆ ಆದರೆ ನೋಡಿ, ಇಂದಿರಾ ಗಾಂಧಿಯವರ ಜಾತಕದಲ್ಲಿ ಶುಕ್ರ ದ್ವಿಸ್ವಭಾವ ರಾಶಿಯಲ್ಲಿ ಇದ್ದಾನಲ್ವಾ, ಅವನಿಗೆ ಬಾಧೆ ಆಗಿದೆ. ಯಾರಿಂದ? ಪಾಪಗ್ರಹ ರಾಹುವಿಂದ. ಆಗ ಎಷ್ಟೇ ಬೇಕಾದ್ರೂ ಜಾತಕ ನೋಡ್ಕೊಳ್ಳಿ, ಎಷ್ಟು ಜಾತಕ ನೋಡಿ ಪರ್ಸೆಂಟೇಜ್ ತೆಗೀರಿ. ಅವತ್ತು ಫಸ್ಟ್ ಇಂಡಿಯನ್ಸಿಗೆ ನೋಡಿ, ಫಾರಿನರ್ಸಿಗೆಲ್ಲ ನೋಡೋಕೆ ಹೋಗ್ಬೇಡಿ. ಎಷ್ಟು ಬೇಕಾದರೂ ಸಾಧಾರಣ 1950ರಂತ ಹುಟ್ಟಿದ ಜಾತಕಗಳನ್ನು ಹೆಚ್ಚು ನೋಡ್ತಾ ಹೋಗಿ, 70ರಂತ ಹುಟ್ಟಿದ ಜಾತಕಗಳನ್ನು ಇನ್ನೂ ಹೆಚ್ಚು ನೋಡಿ. ಸಾಮಾನ್ಯವಾಗಿ ಶುಕ್ರ ದ್ವಿಸ್ವಭಾವ ರಾಶಿಯಲ್ಲಿದ್ದು ಪಾಪಗ್ರಹಗಳಿಂದ ಕೂಡ್ಕೊಂಡ್ರೆ, ಸೂರ್ಯನೇ ಇರಲಿ ಬೇಕಿದ್ರೆ ಶುಕ್ರ ಸಂಗಡ ಮೈಂಡ್ ಪಾಪಗ್ರಹ, ಅದು ಒಂದೇ ಮದುವೆ ಡಿಲೇ ಆಗುತ್ತೆ, ಇಲ್ಲ ಲವ್ ಆಗಿ ಕಟ್ಟಾಗುತ್ತೆ. ಈಗಿನ ಕಾಲಕ್ಕೆ ಅತಿ ಸಾಮಾನ್ಯ ಅದು. ಅಥವಾ ವಿವಾಹದ ಮೊದಲು ಅಥವಾ ವಿವಾಹದ ನಂತರ ಬೇರೆಯವರ ಸಂಬಂಧ ಬರುವಂಥ ಸಾಧ್ಯತೆ ಇರುತ್ತೆ. ಮತ್ತು ಯಾರಾದರೂ ಮುಖದ ಮೇಲೆ ಹೊಡೆದಾಗ ಹೇಳ್ಬಿಡ್ಬೇಡಿ ಇದನ್ನೆಲ್ಲ. ಅಥವಾ ಮದುವೆನೇ ಬೇಗ ಹಾಳಾಗ್ಬೋದು. ಅಂತರ್ಜಾತಿ ವಿವಾಹಗಳಾಗ್ತವೆ ಕೆಲವೊಂದು ಸಲ. ಆಮೇಲೆ ಕೆಲವೊಂದು ಸಲ ಗಂಡ ಅಥವಾ ಹೆಂಡತಿಯನ್ನು ಬೇಗ ಕಳ್ಕೊಳ್ಳುವ ಸಾಧ್ಯತೆ ಕೂಡ ಇರುತ್ತೆ. ಈಗ ಇಂದಿರಾ ಗಾಂಧಿಯವರ ಜಾತಕದಲ್ಲಿ ಸಾಕಷ್ಟು ಜಟಾಪಟಿಯ ನಂತರ ಅಂತರಧರ್ಮೀಯ ವಿವಾಹ ಆಯಿತು, ಲವ್ ಮ್ಯಾರೇಜ್. ಆಮೇಲೆ ಗಂಡ ಬೇಗ ತೀರ್ಕೊಂಡ್ರು. ಇದಿಷ್ಟೇ ಸಾಕು, ಮತ್ತೇನು ನಾನು ಹೇಳಲಿಕ್ಕೆ ಹೋಗೋದಿಲ್ಲ. ಈ ಥರ ಎಲ್ಲ ಬರ್ತವೆ. ಬಟ್ ಇದಿಷ್ಟಕ್ಕೇ ನಾವು ಅಷ್ಟನ್ನು ಹೇಳೋಕ್ಕಾಗುತ್ತಾ? ಇಲ್ಲ. ಮತ್ತು ತುಂಬ ರೂಲ್ಸ್ಗಳು ಸೇರ್ತಾ ಹೋಗ್ತವೆ. ಈ ಜ್ಯೋತಿಷ್ಯ ಹೇಗೆ ಅಂತಂದರೆ, ಹೆಂಡ ಕುಡಿಯೋನಿಗೆ ಲಿವರ್ ತೊಂದರೆ ಬರುತ್ತೆ ಇನ್ ಜನರಲ್. ಅದು ಹೆಚ್ಚಾಗೋದು ಯಾರಿಗೆ? ಗೋರ್ಮೆಂಟಿನ ಕೊಟ್ಟೆ ಸರಾಯಿ ಉಳ್ಕೊಂಡು ಉಪ್ಪಿನಕಾಯಿ ನೆಕ್ಕೊಂಡು ಹೋಗಿ ಏನೋ ತಿಂದಿದ್ದೇ ಇರುವವರಿಗೆ ಲಿವರ್ ತೊಂದರೆ ಬೇಗ ಬರುತ್ತೆ. ಅದೆಲ್ಲ ಮನೆ ಹೋಗಿ ಹೆಂಡತಿ ಜೊತೆಗೆ ಜಗಳ ಆಡಿಕೊಂಡು ಊಟನೂ ಸರಿಯಾಗಿ ಮಾಡದೆ ಮಲಗಿದ್ರೆ ಲಿವರ್ ತೊಂದರೆ ಬರೋದು ಗ್ಯಾರಂಟಿ. ಅದ್ರ ಜೊತೆ ಮೇಲಿನ ಮತ್ತು ಸ್ಮೋಕ್ ಮಾಡಿದ್ರೆ ಇನ್ನೂ ಗ್ಯಾರಂಟಿ.
ಹಾಗೆ ಯಾರೊಬ್ಬರು ಸ್ವಲ್ಪ ಹೈ ಕ್ವಾಲಿಟಿಯಲ್ಲಿ ಕುಡಿತಾರೆ, ಅದಕ್ಕೆ ಬೇಕಾದಂಥ ತಿಂತಾನೆ ಅಂತಂದರೆ ಅವರಿಗೆ ಲಿವರ್ ತೊಂದರೆ ಬರುತ್ತೆ, ಬಟ್ ಸ್ವಲ್ಪ ನಿಧಾನ ಆಗುತ್ತೆ. ಹಾಗೆಯೇ ಈ ಕೊಟ್ಟೆ ಸರಾಯಿ ಕುಡಿಯೋರು ಮನೆಗೆ ಹೋಗಿ ರಾಗಿ ಮುದ್ದೆ, ಸೊಪ್ಪಿನ ಸಾರು ಎಲ್ಲ ಸರಿಯಾಗಿ ಊಟ ಮಾಡಿದ್ರೆ ಒಂದು 4ರಿಂದ 6 ವರ್ಷ ಹೆಚ್ಚು ಬದುಕ್ತಾರೆ, ಅಥವಾ ಲಿವರಿಗೆ ಇನ್ನೊಂದು ಸ್ವಲ್ಪ ಶಕ್ತಿ ಹೆಚ್ಚು ಸಿಗುತ್ತೆ. ಹೀಗೆ ಜ್ಯೋತಿಷ್ಯವನ್ನು ನೋಡ್ತಾ ಹೋಗಬೇಕಾಗತ್ತೆ. ಗುರು ದೃಷ್ಟಿ ಬಿತ್ತು, ಇವನ ಪಾಪತ್ತು ಕಡಿಮೆ ಆಯಿತು, ಇಲ್ಲಿ ಮಂಗಳನೂ ಇದ್ದಾನೆ, 7ನೇ ಮನೆಯಲ್ಲಿ ಶನಿನೂ ಸೇರಿಕೊಂಡ, ಮದುವೆ ಹಾಳಾಗೋ ಸಾಧ್ಯತೆ ಇರುತ್ತೆ ಸಾಧ್ಯತೆ. ಯಾಕೆಂದರೆ ಜ್ಯೋತಿಷ್ಯದಲ್ಲಿ ಒಂದು ಜಾತಕದ ಹಾಗೆ ಇನ್ನೊಂದು ಜಾತಕ ಇರುವುದೇ ಇಲ್ಲ. ಹೇಗೆ ಒಂದೇ ರಾಮ, ಒಂದೇ ಕೃಷ್ಣ, ಒಂದೇ ಅರ್ಜುನ, ಒಂದೇ ಆಂಜನೇಯನೋ ಹಾಗೆ ಒಂದು ಜಾತಕ ಒಬ್ಬರಿಗೆ ಮಾತ್ರ ಇರುತ್ತೆ, ಇನ್ನೊಬ್ಬರಿಗೆ ಇರೋದಿಲ್ಲ. ಅದನ್ನು ನಾನು ಪ್ರಾಣಪದ ಇರುವಂಥ ಉಪಗ್ರಹವನ್ನು ಉಪಯೋಗಿಸಿ ತೋರಿಸ್ಬಿಟ್ಟಿದ್ದೇನೆ. ಆಗಲೇ ಆಯಿತು, 4 ವರ್ಷ ಆಗೋಯಿತು. ಅದನ್ನೆಲ್ಲ ಹೇಳ್ಕೊಡ್ತೇನೆ. ಬಟ್ ತಿಳ್ಕೊಳ್ಳಿ, ನಾನು ಪ್ರಾಕ್ಟೀಸ್ ಚಾರ್ಟ್ಸನ್ನು ಕೊಡ್ತೇನೆ. ಅದರಲ್ಲಿ ನೀವು ಲಗ್ನದಲ್ಲಿ ಇಂಥ ಗ್ರಹ ಇದೆ, ಲಗ್ನ ಇಂಥ ರಾಶಿ, ಚಂದ್ರ ಯಾವ ರಾಶಿಯಲ್ಲಿದ್ದಾನೆ, ಅದು ಯಾವ ರಾಶಿ, ಅದನ್ನು ಬರೀತಾ ಎಲ್ಲ ಗ್ರಹಗಳು ಇಂಥ ಮನೆಯಲ್ಲಿದ್ದಾರೆ, ಆ ಮನೆಯ ಅಧಿಪತಿ ಯಾರು, ಇದನ್ನು ನೋಟ್ಸ್ ಮಾಡಬೇಕು. ಈಗ ನಾನು ಇಂದ್ರನಲ್ಲಿ ನಾನು ಹೇಳಿದ್ನ ಅವ್ರ ಜಾತಕದಂತಲೇ ನೀವು ನಾನು ಪ್ರಾಕ್ಟೀಸಿಗೆ ಕೊಟ್ಟಿರೋ 2 ಜಾತಕಗಳನ್ನು ಬರೀಬೇಕು. ಅದ್ರ ಜೊತೆಗೆ ನಿಮ್ಮ ಜಾತಕವನ್ನು ಅಥವಾ ನಿಮ್ಮ ಮನೆಯವರ ಜಾತಕವನ್ನು ಫಸ್ಟ್ ಬರೀರಿ. ಒಂದು 4-5 ಜಾತಕ ಆ ಥರ ಬರೀರಿ. ಇಲ್ಲಿಗೆ ನಿಮ್ಮ ಜ್ಯೋತಿಷ್ಯ ಪ್ರಯಾಣ ಪ್ರಾರಂಭವಾದ ಲೆಕ್ಕ ಆಗುತ್ತೆ. ಅದು ತಿಳ್ಕೊಳ್ಳಿ. ಇಷ್ಟನ್ನೆಲ್ಲ ನಮ್ಗೆ ಹೇಳ್ಕೊಟ್ಟಿದ್ದಾರಲ್ಲ ನಮ್ಮ ಪೂರ್ವಜರು, ಋಷಿಮುನಿಗಳು. ಒಂದು ಟೆಲಿಸ್ಕೋಪ್ ಕೂಡ ಇಲ್ಲಿದ್ದಾಗ ಈ ರಾಶಿಗಳನ್ನ ಹೇಳ್ಕೊಟ್ಟಂಥ ಮಹಾನುಭಾವರಿಗೆ ನಾವು ಎಷ್ಟು ನಮಸ್ಕಾರ ಹೇಳಿದ್ರು ಸಾಲದು. ಜಗತ್ತಿನ ಇತರ ಭಾಗಗಳಲ್ಲಿ ಗುಣಾಕಾರ ಭಾಗಾಕಾರಕ್ಕೆ ಒದ್ದಾಡಿದ ಟೈಮ್ನಲ್ಲಿ ನಮ್ಮ ಭರತ ಖಂಡದವರು ಟ್ರಿಗೊನೋಮೆಟ್ರಿ, ಕ್ಯಾಲ್ಕುಲಸ್ನವರೆಗೂ ಹೋಗ್ಬಿಟ್ಟಿದ್ರು. ಅಂಥ ಮಹಾನ್ ದೇಶದಲ್ಲಿ ಹುಟ್ಟಿದ ನಾವು ನಿಜವಾಗಲೂ ಭಾಗ್ಯವಂತರು. ಆಮೇಲೆ ವಿಜ್ಞಾನ ಇವತ್ತಿಷ್ಟೆಲ್ಲ ಬೆಳೀಲಿಕ್ಕೆ ಮೂಲ ಕಾರಣವೇ ಜ್ಯೋತಿಷ್ಯ. ಅದ್ರ ಬಗ್ಗೆ ನಾವು ಮುಂದೆ ಚರ್ಚೆ ಮಾಡೋಣ. ಇಂಥ ಒಂದು ಪುಣ್ಯ ಭೂಮಿಯಲ್ಲಿ ನಾವು ಹುಟ್ಟಿದ್ದಕ್ಕಾಗಿ ಮತ್ತು ಜ್ಯೋತಿಷ್ಯವನ್ನು ಕಲೀಲಿಕ್ಕೆ ದೇವರು ನಮಗೆ ಅವಕಾಶ ಮಾಡಿಕೊಟ್ಟಿದ್ದಕ್ಕಾಗಿ ಪರಮಾತ್ಮೆಗೆ ನಮಿಸ್ತಾ ವಂದೇ ಮಾತರಂ ಅಂತ ಈ ವಿಡಿಯೋ ಮುಗಿಸ್ತಾ ಇದ್ದೇನೆ.